ನಮಸ್ಕಾರ ಗೆಳೆಯರೇ, ಬನ್ನಿ ಇವತ್ತು ಸೈಕ್ಲಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿದೆ ವೆದರ್ ಮಾತ್ರ. ಯಾಕೆ ಅಂತಂದರೆ ವೆದರೆಲ್ಲ ಇರೋದ್ರಿಂದ ನಮ್ಗೆ ಒಂಥರ ಸೈಕ್ಲಿಸ್ಟ್ ಒಳ್ಳೆ ಉಪಯೋಗ. ಏನಕ್ಕೆ ಬಿಸಿಲೆಲ್ಲ ತಡೆಯುತ್ತೆ, ಗಾಳಿ ಚೆನ್ನಾಗಿರುತ್ತೆ. ಆದರೆ ಇವಾಗ ಏನಕ್ಕೆ ಮರಗಳನ್ನ ಕಡಿತಾ ಇದ್ದಾರೋ ಒಂದು ಗೊತ್ತಿಲ್ಲ. ಅದರಲ್ಲಿ ಎಷ್ಟು ಬಿಸಾಗುತ್ತೆ, ಪಕ್ಷಿಗಳಿಗೆ ಜಾಗ ಹೋಗ್ತು. ಇಂಥ ಮಳೆ ಟೈಮಲ್ಲಿ ಬೇಸಿಗೆಗಾಲದಲ್ಲಿ ತುಂಬ ಉಪಯೋಗ ಆಗ್ತಾ ಇದೆ. ಆದರೆ ಈಗೆಲ್ಲ ಕಷ್ಟಪಡಬೇಕಾಗಿತ್ತು. ನೋಡೋದ ಏನಾಗುತ್ತೆ ಅಂತ. ಸಿದ್ದಪ್ಪ ಸ್ಕ್ವೇರ್ ಸಣ್ಣ ಬರೋಕ್ಕೆ ಅಂತ ಚೆನ್ನಾಗಿರೋದು. ಇನ್ನು ಅರ್ಲಿ ಮಾರ್ನಿಂಗ್ ಅಂತೂ ಸಕ್ಕತ್ತಾಗಿರುತ್ತೆ. ಎರಡೇ ಆಗಿದೆ, 7-8 ಗಂಟೆ. ಸೊ ಅದಕ್ಕೆ ಈ ಥರ ಇದೆ. ನಮ್ಗೆ ಯಾವಾಗ ಈ ಥರ ಚಾನ್ಸ್ ಸಿಗುತ್ತೋ ನೋಡೋಣ. ಸದ್ಯಕ್ಕೆ ಈಗ ಸೈಕಲ್ ಹೋಗೋಣ, ಏನೂ ಮಾಡೋಕ್ಕಾಗಲ್ಲ. ಮರಗಳು ಮಾತ್ರ ಸಕ್ಕತ್ತಾಗಿದೆ. ನೋಡಿ, ಈ ಮರನ ಕಡಿಯೋಕೆ ಹೋಗ್ತಾರಲ್ಲ, ಫಂಕ್ಷನ್ ನಡೀತಾ ಇದೆ ಅನಿಸುತ್ತೆ. ಮೈಸೂರು ಪರ್ವ ಅಂತ ಆಲ್ರೆಡಿ ಸೆಟ್ ಆಗ್ತಾ ಇದ್ದಾರೆ. ಪಾಠಗಳೆಲ್ಲ ಹೊರಟಾರೆ. ಮೋಸ್ಟ್ಲಿ ಚಂದನ್ ಶೆಟ್ಟಿನೇ ಮೇನ್ ಗೆಸ್ಟ್ ಅನಿಸುತ್ತೆ ಇವತ್ತು. ಮರ ಇರೋದಕ್ಕೆ ಎಷ್ಟು ನೆರಳಿದೆ. ಅಕಸ್ಮಾತ್ ಮರನೇ ಇರಲ್ಲ ಅಂತ ಅಂದರೆ ಇಷ್ಟೊತ್ತಲ್ಲಿ ಓಡಾಡೋಕ್ಕಾಗುತ್ತೆ ನಮಗೆ? ಏನೋ ಗೊತ್ತಿಲ್ಲ ಅಪ್ಪ. ಮಾಡ್ತಾರೋ ಏನು, ಕಟ್ ಮಾಡ್ತಾಯಿದ್ರೆ ಸಾಕು. ಆದರೂ ಕವರ್ ಆಗೇ ಆಗುತ್ತೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮರಗಳನ್ನ ಉಳಿಸಿ ಬೆಳೆಸಿ. ಸುಮ್ಮನೆ ಪೊಲ್ಯೂಷನ್ ಜಾಸ್ತಿ ಮಾಡ್ತಾಯಿದೆ. ಇವತ್ತು ಏನೋ ಸೈಕ್ಲಿಂಗ್ ಇದೆ, ನನಗೆ ಗೊತ್ತಿಲ್ಲ ವಿಚಾರ. ಸುಮಾರು ಜನ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಏನೋ ಕಾಸ್ ಇರಬೇಕು, ಗೊತ್ತಿಲ್ಲ. ನೋಡಿ, ಮರಿಮಲಪ್ಪ ಸ್ಕೂಲು.
ನೆಕ್ಸ್ಟು ಇವಾಗ ಅರಮನೆ ಗ್ರೌಂಡ್ ಹತ್ರ ಹೋಗ್ತೀನಿ. ಹೊಸಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಹೋಗ್ತೀನಿ. ಸೊ ಇಲ್ಲೇ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನಡೆಯೋದು ಈ ಕಡೆನೇ. ಎಲ್ಲ ಮಾಡ್ತವ್ರೆ, ಮುಗಿಸ್ಕೊಂಡು ಹೋಗ್ತಾರೆ. ಕೊನೆಗೂ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದೆ. ಇಲ್ಲಿ ಪಾರಿವಾಳಗೆ ಏನು ಆಗ್ತಾ ಇರೋ ಕಾರಣ ಈಗ ತುಂಬ ಪಾರಿವಾಳಗಳೇನು ಕಾಣಿಸ್ತಾ ಇಲ್ಲ. ಆವಾಗ ಅಲ್ಲೊಂದು ಇಲ್ಲೊಂದು ಅಷ್ಟೇ ಕಾಣಿಸ್ತಾ ಇದೆ. ಮುಂಚೆ ತುಂಬಾ ಇರೋದು. ನನಗೆ ಒಂದೊಂದು ಸತಿ ಭಯ ಏನಾಗುತ್ತೆ ಅಂದರೆ, ಈ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀನಲ್ಲ, ಯಾರು ಮೊಬೈಲ್ ಕಿತ್ಕೊಬಿಟ್ರಿ ಅಂತ ಭಯ. ಯಾರೋ ಆ ಥರ ಮಾಡಲ್ಲ ಅಂದರೆ ಹೇಳೋಕ್ಕಾಗಲ್ಲ ಹೆಂಗಿರುತ್ತೆ ಟೈಮ್ ಅಂತ. ಫೈನಲಿ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಸೊ ಸ್ನೇಹಿತರೆ, ನಂದಿದು ಮೊದಲನೇ ವಿಡಿಯೋ ಆಗಿರೋ ಕಾರಣ ನನಗೆ ಹೇಳಬೇಕು ಅಂತ ಮಾಡಿದ್ದೀನಿ. ಏನಾದ್ರು ಮಿಸ್ಟೇಕ್ ಇತ್ತು ಅಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸರಿ ಮಾಡ್ಕೋತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫೈನಲಿ ಇವಾಗ ನಮ್ಮ ಬಾಸ್ಗೆ ಬಾಯ್ ಹೇಳಿ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು.